ಏನಾಯ್ತು? ನಿನ್ನೆ ಜೈಗ್ ಕಾಣಿಸಿದ ಹುಡ್ಗಿನೇ ಇವತ್ತು ನಮ್ಮ ಅಜ್ಜಿಗೂ ಅತ್ತಿಗೆಗೂ ಕಾಣಿಸ್ಕೊಂಡ್ರಂತಮ್ಮ. ವಾಟ್? ಮತ್ತೆ ಆ ಮಕ್ಳು ಕಾಣಿಸ್ಕೊಳ್ಳೋದು ಅಂದ್ರೆ ಏನು? ಮಕ್ಳು ಇಲ್ಲ, ಮನೆಗೆ ಲಾಕ್ ಹಾಕಿದೆ ಅಂತ ನೀವೇ ತಾನೇ ನನ್ನ ಹತ್ರ ಹೇಳಿದ್ದು. ಮನೆಗೆ ಬೀಗ ಹಾಕೊಂಡು ಅವ್ರ ದೇವಸ್ಥಾನಕ್ಕೆ ಹೋಗಿದ್ರೆ ನಾವೇನ್ ಮಾಡೋದಮ್ಮ? ಜೊತೆಗೆ ಅವ್ರ ಮನೆನ ಖಾಲಿ ಮಾಡಿದಾರೆ ಅಂತ ಹೇಳಿ ಅಲ್ಲಿರೋ ಪಕ್ಕದ ಮನೆಯವನು ಹೇಳ್ದ. ಅವರು ಬೇರೆ ಮನೆಗೆ ಶಿಫ್ಟ್ ಆಗೋಗಿದ್ದಾರೆ ಅನ್ಸುತ್ತೆ ನಿತ್ಯ. ಯಾವುದೇ ಪರಿಸ್ಥಿತಿಯಲ್ಲೂ ಆ ಮಕ್ಕಳು ಆ ಮನೆಗೆ ಎಂಟರ್ ಆಗ್ಬಾರ್ದು. ಮಕ್ಕಳು ಮನೆಗ್ ಬರೋದನ್ನ ತಡಿಬಹುದೇ ಹೊರತು ಮಕ್ಕಳ ಆಲೋಚನೆ ಬರ್ದಿರೋ ಹಾಗೆ ಹೇಗ್ ತಡಿಯೋದು ನಿತ್ಯ? ಒಂದ್ ಕೆಲ್ಸ ಮಾಡಿ, ನಿತ್ಯಮ್ಮ, ನಿನ್ ಬ್ರೈನ್ ಅಮ್ಮ. ಎಷ್ಟು ಶಾರ್ಪ್ ಆಗಿ ಯೋಚನೆ ಮಾಡಿದೆ. ಎಷ್ಟೇ ಆದ್ರೂ ಐರನ್ ಲೇಡಿ ನಂಬರ್ 1 ಬಿಸ್ನೆಸ್ ವಿಮೆನ್ ಡಾಕ್ಟರ್ ಅಲ್ವಾ? ಇಷ್ಟು ಮಾತ್ರ ಬುದ್ಧಿವಂತಿಕೆ ಇರುತ್ತೆ ಬಿಡು. ನೀವ್ ಇದಕ್ಕೂ ಮುಂಚೆ ಯಾವ್ದಾದ್ರು ಟೆಂಪಲ್ ಅಲ್ಲಿ ವರ್ಕ್ ಮಾಡಿದ್ರ ಅಂಕಲ್? ಅಯ್ಯೋ ಇಲ್ಲಮ್ಮ. ಯಾಕೆ ಹಾಗೆ ಕೇಳ್ದೆ? ಭಜನೆ ಮಾಡ್ತಿದ್ದೀರಲ್ಲ. ಮುಖಕ್ ಮಂಗಳಾರತಿ ಆಯ್ತಾ? ಆ ಕೋತಿ ಮುಂದೆ ಕಪ್ಪಿಚಷ್ಟೆ ಮಾಡ್ಬೇಡಿ ಅಂದ್ರೆ ಕೇಳ್ತೀರಾ? ಸರಿನಮ್ಮ, ನೀನ್ ಹೇಳ್ದಾಗೆ ಮಾಡ್ತೀವಿ. ಅದನ್ನ ಬಿಟ್ರೆ ನೀವ್ ಮಾಡೋಕೆ ಏನೂ ಇಲ್ಲ. ನಾನ್ ಹೇಳಿದ್ದನ್ನ ತಕ್ಷಣ ಮಾಡಿ. ಹಲೋ 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 ಚಂದ್ರಿಕಾ, ಯಾವತ್ತೂ ಒಂದಿನ ಈ ನಿತ್ಯನ ನಾನೇ ಸಾಯಿಸ್ತೇನೆ. ಅರೆ, ನನ್ನ ತುಂಬಾ ಕೀಳಾಗಿ ನೋಡ್ತಿದ್ದಾಳೆ. ಯಾಕೆ ನೋಡಲ್ಲ? ನಮ್ ಜುಟ್ಟು ಅವಳ ಕೈಯಲ್ಲಿದೆ ಅಂತ ಆಡ್ಕೋತಿದ್ದಾಳೆ. ಇದಕ್ಕೆ ಅಂತ್ಯನೇ ಇಲ್ವಾ? ನಿತ್ಯ ದುಷ್ಟ ಕೆಲಸಗಳನ್ನ ತಡೆಯೋರೇ ಇಲ್ವಾ? ನಾನಿದೀನಲ್ವಾ? ಅವಳಿಗೆ ಸದ್ಯದಲ್ಲೇ ಚೆಕ್ ಇಡ್ತೀನಿ. ಮೊದ್ಲು ಅವಳು ಹೇಳಿದ ಕೆಲಸ ಮಾಡೋಣ ಬನ್ನಿ. ತಪ್ಪದೇನೆ ನಿತ್ಯ ಮೇಲೆ ಪ್ರತೀಕಾರ ತೀರ್ಸ್ಕೊಳ್ಳೇಬೇಕು. ನಡಿ. ಬನ್ನಿ ಡಾಕ್ಟರ್, ಬೇಗ ಬನ್ನಿ. ಲೇ ಅಜ್ಜಿ ಇನ್ನೂ ಹೋಗಿಲ್ಲ ಕಣ. ಯಾಕೆ ಕಷ್ಟ ಅವಸರ ಮಾಡ್ತಿದ್ಯಾ? ಅಪ್ಪ ನಿಮ್ಮ ಅಪಶಕನ್ ಮಾತನ್ನ ನಿಲ್ಸಿ. ನೀವು ನೋಡಿ ಡಾಕ್ಟರ್, ಇಲ್ಲಿ ಪೇಷಂಟ್ ಯಾರು? ಇವರೇ ಡಾಕ್ಟರ್, ನೋಡಿ. ಇವ್ರು ಪೇಷಂಟ್ ಹಾಗಿಲ್ವೇ? ಅದೇ ಅಲ್ವಾ ನಮ್ ನೋವು. ಏನಾಯ್ತಜ್ಜಿ? ನನ್ಗೇನು ಆಗಿಲ್ಲ ಅಮ್ಮ. ಇವರು ಸುಮ್ಮನೆ ಭಯ ಪಡ್ತಾ ಇದ್ದಾರೆ. ಇಲ್ಲ ಡಾಕ್ಟರ್, ದೇವಸ್ಥಾನದಲ್ಲಿ ತಲೆ ತಿರುಗಿ ಬಿದ್ಬಿಟ್ರು. ಸಮಯಕ್ಕೆ ಆ ಮಕ್ಕಳು ನೋಡದೇ ಇದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಮಕ್ಕಳನ್ನ ನೋಡ್ದೆ. ನಾನು ಚೆನ್ನಾಗಿದ್ದೀನಿ. ಎಲ್ಲ ದೇವ್ರ ದಯೆ. ಮಕ್ಳು ಯಾರು? ಯಾರೋ ದಾರಿಲಿ ಹೋಗೋ ದಾನಯ್ಯ ದಾನಮ್ಮ. ಇಲ್ಲ ಅಮ್ಮ, ಆ ಮಕ್ಕಳು ನನ್ನ ಪ್ರಾಣ ಕಾಪಾಡ್ದವ್ರು. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ನಿಮ್ ಹೆಲ್ತ್ ಪರ್ಫೆಕ್ಟ್ ಆಗಿದೆ, ನೀವು ಆರೋಗ್ಯವಾಗಿದ್ದೀರಾ. ಆಗ್ಲೇ ಸ್ವಲ್ಪ ಆಯಾಸದಲ್ಲಿದ್ರು ಡಾಕ್ಟರ್. ಇವಾಗ ಚೆನ್ನಾಗಿದ್ದೀನಲ್ಲೋ. ಎಲ್ಲ ಮಕ್ಕಳು ದಯೆ. ಮಾತಾಡಿದ್ರೆ ಮಕ್ಕಳು ಮಕ್ಕಳು ಮಕ್ಕಳು. ಕರೆಕ್ಟ್. ನಿಮಗೆ ಬೇರೆ ಮೆಡಿಸಿನ್ ಅಗತ್ಯ ಇಲ್ಲ. ಐ ಥಿಂಕ್ ಆ ಮಕ್ಕಳೇ ನಿಮಗೆ ಔಷಧಿ. ಇಲ್ಲೋ ಡಾಕ್ಟರಮ್ಮ, ನಿಮ್ಮನ್ನ ಟ್ರೀಟ್ಮೆಂಟ್ ಕೊಡಕ್ ಕರೆಸಿದ್ದೇವೆ ಹೊರತು ಸಲಹೆ ಕೊಡೋದಕ್ಕಲ್ಲ.
ಮಕ್ಕಳು ಕೂಡ ಮೆಡಿಸನ್ಗೆ ಸಮಾನನೇ. ಏನೋ ದೊಡ್ಡ MBBS ಡಾಕ್ಟರ್ ತರ ಹೇಳ್ತೀಯಲ್ಲೋ. ನಾನು MBBS ಡಾಕ್ಟರ್. ನಾನು ಹೇಳ್ತಿದ್ದೀನಿ, ಇವರಿಗೆ ಮಕ್ಕಳೇ ಮೆಡಿಸಿನ್, ಬೇರೆ ಔಷಧಿ ಅಗತ್ಯ ಇಲ್ಲ. ಟ್ರೀಟ್ಮೆಂಟ್ ಅಗತ್ಯ ಇಲ್ವಾ ಡಾಕ್ಟರ್? ನೋ ನೀಡ್ ಸರ್. ಅವ್ರು ಹ್ಯಾಪಿ ಆಗಿರೋವರೆಗೂ ಅವ್ರ ಹೆಲ್ತ್ಗೆ ಏನೂ ಆಗಲ್ಲ. ಅಂದ್ಹಾಗೆ ಆ ಮಕ್ಕಳಲ್ಲಿ ಯಾಕಮ್ಮ, ನಿನ್ಗೂ ಕೂಡ ಆ ಮಕ್ಳು ಬೇಕಾ? ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರ ಮೆಡಿಕಲ್ ಶಾಪಲ್ಲಿ ಇಟ್ಕೋತಾರೇನೋ ಚಂದ್ರಿಕಾ. ಬರೋ ಪೇಷಂಟ್ಗೆಲ್ಲ ಮಕ್ಕಳನ್ನ ತೋರಿಸಿ ಫೀಸ್ ವಸೂಲಿ ಮಾಡ್ತಾರೇನೋ. ಮಾವಾ, ಸಾರಿ ಅಳಿಮಯ್ಯ. ನಾನು ಹೇಳೋದನ್ನ ಹೇಳಿದ್ದೀನಿ. ನಿಮಗೆ ಮೆಡಿಸಿನ್ ಬೇಕು ಅಂದರೆ ಬರ್ಕೊಡ್ತೀನಿ. ನೋ ಡಾಕ್ಟರ್, ಥ್ಯಾಂಕ್ ಯು. ನಾಣಿ, ಸರ್. ಡಾಕ್ಟರ್ನ ಕಳಿಸ್ಕೊಡು. ಸರಿ ಸರ್. ಬನ್ನಿ ಡಾಕ್ಟರ್. ಡಾಕ್ಟರ್ ಮುಂದೆ ಯಾಕೆ ಹಾಗೆ ಮಾತಾಡ್ತೀರಾ ಮಾವ? ಮಕ್ಕಳ ಬಗ್ಗೆ ಹಾಗೆ ಕೀಳಾಗಿ ಮಾತಾಡಬೇಡಿ ಅಣ್ಣ. ಕೀಳು ಮೇಲೂ ಏನೂ ಇಲ್ಲ ಅತ್ಗೆ. ನಿಜವಾದ ವಿಷಯ ಗೊತ್ತಾದ್ರೆ ನೀವೇ ಶಾಕ್ ಆಗ್ತೀರಾ. ಬೇಡ ಚಂದ್ರಿಕಾ, ಇವ್ರಿಗೆ ಹೇಳಿದ್ರು ತಪ್ಪಾಗಿ ತಿಳ್ಕೊತಾರೆ ನಮ್ಮನ್ನ. ವಿಷಯ ಏನು ಅಂತ ಹೇಳಿ. ನಾವು ಹೇಳಿದ್ಮೇಲೆ ನಮ್ಮನ್ನ ಅಪಾರ್ಥ ಮಾಡ್ಕೊಂಡ್ರೆ? ಹೇಳ್ದೆ ಹೋದ್ರೆ ನಮ್ಗೆ ಅನುಮಾನ ಬರುತ್ತೆ. ಹೇಳಿದ್ರೆ ಅಪಾರ್ಥ, ಹೇಳಿಲ್ಲ ಅಂದ್ರೆ ಅನುಮಾನ. ನಮಗೆ ಇದ್ಯಾವ ಕೆಟ್ಟ ಪರಿಸ್ಥಿತಿ ಚಂದ್ರಿಕಾ? ಮೊದ್ಲಿಂದನೂ ನಮ್ಮ ಹಣೆ ಬರಹ ಇದೆ ಅಲ್ವಾ. ಹೊರಗಡೆ ಹೋಗಕ್ಕಾಗಲ್ಲ, ಮನೇಲಿರೋದಕ್ಕಾಗಲ್ಲ. ಮೊದಲು ವಿಷಯ ಹೇಳ್ತೀರಾ ಇಲ್ವಾ? ಇಲ್ಲಿವರೆಗೂ ಬಂದ್ಮೇಲೆ ಹೇಳಿಲ್ಲ ಅಂದ್ರೆ ಹೇಗಳಿಯ? ಸಿಟಿಗೆ ಹೊಸದಾಗಿ ಒಂದು ಗ್ಯಾಂಗ್ ಬಂದಿದೆಯಂತೆ. ಎರೆ ಹಾಕಿ ಮೀನುಗಳನ್ನ ಹಿಡಿದಾಗೆ ಮಕ್ಕಳನ್ನ ಎರೆ ಹಾಗೆ ತೋರಿಸಿ ದುಡ್ಡು ವಸೂಲಿ ಮಾಡೋ ಗ್ಯಾಂಗ್ ಅದು. ದುಡ್ಡಿರೋರ್ನ, ಮಕ್ಕಳು ಇಲ್ದೇ ಇರೋರ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಹತ್ರಕ್ಕೆ ಮಕ್ಕಳನ್ನ ಕಳಿಸಿ ಅವರನ್ನ ಮಕ್ಕಳಿಗೆ ಹತ್ರ ಮಾಡಿ ಆಮೇಲೆ ದುಡ್ಡು ಡಿಮಾಂಡ್ ಮಾಡ್ತಿದಾರಂತೆ. ಕೊಡ್ಲಿಲ್ಲ ಅಂದ್ರೆ ಬ್ಲಾಕ್ ಮೇಲ್ ಕೂಡ ಮಾಡ್ತಿದಾರಂತೆ. ಇದೇ ವಿಷಯ. ಆ ಗ್ಯಾಂಗ್ ಬಗ್ಗೆ ನಿಮ್ಗೆ ಗೊತ್ತು? ಒಬ್ಬ ಕೆಟ್ಟವ್ರ ಬಗ್ಗೆ ಇನ್ನೊಬ್ಬ ಕೆಟ್ಟವ್ರಿಗೆಲ್ವೋ ಗೊತ್ತಾಗೋದು. ಏನೋ ಹೇಳ್ದೆ? ಇಲ್ಲಿ ನೋಡು, ನಾನು ಎಲ್ಲನೂ ವಿವರವಾಗಿ ತಿಳ್ಕೊಂಡಿದ್ದೀನಿ. ಸಿಟಿಲಿ ಇಂಥದ್ದು 2-3 ಘಟನೆ ನಡೆದಿದೆ. ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಿದೆ. ಪ್ಲಾನ್ ಅಲ್ಲ ಅಂದ್ರೆ ನಿನ್ನೆ ಜೈಗ್ ಕಾಣಿಸಿದ ಮಕ್ಕಳು ಇವತ್ ನಿಮಗ್ ಕಾಣಿಸೋದು ಅಂದ್ರೆ ಏನು? ಹಾ, ಇದು ಖಂಡಿತವಾಗ್ಲೂ ಪಕ್ಕಾ ಪ್ಲಾನೇ. ಹಾ, ಅಂದ್ರೆ ದೇವಸ್ಥಾನದಲ್ಲಿ ಅಜ್ಜಿ ತಲೆ ತಿರುಗಿ ಬಿದ್ದೋಗಿದ್ದು ಕೂಡ ಅವ್ರ ಪ್ಲಾನೇನಾ? ನೀನಿರಮ್ಮ, ಪ್ರತಿಯೊಂದಕ್ಕೂ ತುತ್ತು ತುತ್ತು ಅಂತ ಅಪಾರ್ಥ ಮಾಡ್ಕೋತೀಯ. ಅವ್ರು ಹೇಳೋದ್ರಲ್ಲಿ ಲಾಜಿಕ್ ಇದೆಯಲ್ವಾ? ಏನೋ ಲಾಜಿಕ್ಕು? ನಿನ್ನೆ ಜೈ ಜಾಗಿಂಗ್ ಮಾಡಿ ಸುಸ್ತಾದ್ರೆ ಆ ಹುಡುಗಿ ನೀರ್ ತಗೊಂಬಂದ್ ಕೊಟ್ಲು. ಇವತ್ ಅಜ್ಜಿ ತಲೆ ತಿರುಗಿ ಬಿದ್ದಾಗ ಆ ಹುಡುಗ ತೆಂಗಿನಕಾಯಿ ನೀರ್ ಕೊಟ್ಟ ಅಂತ ಅವಕಾಶಕ್ಕೋಸ್ಕರ ಅವರು ಕಾದ್ ಕೂತ್ಕೊಂಡಿರ್ತಾರೆ. ಮಕ್ಕಳು ಮುಖ ನೋಡ್ತಾ ಇದ್ರೆ ಹಾಗನ್ಸೋದಿಲ್ಲ. ಅದೇ ಆ ಮಕ್ಕಳ ಹಿಂದೆ ಇರೋ ಗ್ಯಾಂಗ್ ಪ್ಲಾನು. ಮಕ್ಕಳಿಗೆ ಹಾಗೆ ಟ್ರೈನ್ ಕೊಡ್ತಾರೆ, ಆಕ್ಟಿಂಗ್ ಮಾಡಕ್ಕೆ ಕಲಿಸ್ತಾರೆ. ಜೊತೆಗೆ ಮಕ್ಕಳು ಅಂದ್ರೆ ನಮಗೆ ಯಾವ ಅನುಮಾನ ಬರಲ್ಲ ಅಲ್ವಾ? ಅಲ್ಲಿ ಏನೋ ಆ ಗ್ಯಾಂಗ್ ನೀವೇ ಆದಾಗೆ ಅಷ್ಟು ವಿವರವಾಗಿ ಹೇಳ್ತಿದ್ರಲ್ಲ ಯಾಕೆ? ಇನ್ನೊಂದು ಸಲ ನಮ್ಮ ಮೇಲೆ ಡೌಟ್ ಪಟ್ರೆ ನಿನ್ ಹಲ್ಲು ಉದುರಿಸ್ಬಿಡ್ತೀನಿ ಕಣ ನಾಣಿ. ನೀವು ಹೇಳಿದ್ದನ್ನ ನನಗೆ ನಂಬೋದಕ್ಕಾಗ್ತಿಲ್ಲ. ಅನಾವಶ್ಯಕವಾಗಿ ಮಕ್ಕಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದೀರಾ ಅನಿಸ್ತಿದೆ. ಅನಿಸ್ತಾ? ಹೇಳ್ದೆ ಅಲ್ವಾ ಚಂದ್ರಿಕಾ, ಇವ್ರು ನಮ್ಮನ್ನ ಅಪಾರ್ಥ ಮಾಡ್ಕೋತಾರೆ ಅಂತ. ನಾವು ಒಳ್ಳೇದ್ ಹೇಳಿದ್ರೆ ಇವ್ರಿಗೆ ಯಾವಾಗ ಅರ್ಥ ಆಗಿದೆ ಹೇಳಿ? ಈ ಮನೇಲಿ ಸಾಕಾಗೋಷ್ಟು ದುಡ್ಡಿದೆ, ಮಕ್ಕಳಿಲ್ಲ,
ಇನ್ನ ಗ್ಯಾಂಗ್ಗೆ ಏನ್ ಬೇಕು? ಇಲ್ಲಿ ನೋಡು, ನಮ್ಗೆ ಗೊತ್ತಿರೋದನ್ನ ನಿನ್ ಕಿವಿಗೆ ಹಾಕಿದ್ವಿ ಅಳಿಯ. ಕೇಳೋದು ಕೇಳ್ದೇ ಇರೋದು, ನಂಬೋದು ನಮ್ದೇ ಇರೋದು ನಿಮ್ ಇಷ್ಟ. ನಾಳೆ ಏನಾದ್ರೂ ನಡಿಬಾರ್ದು ನಡಿದ್ರೆ ನಮ್ಗೆ ಮಾತ್ರ ಏನು ಅನ್ಬಾರ್ದು. ಆದ್ರೆ ಮಾತ್ರ ನಾವೇನ್ ಮಾಡಕ್ಕಾಗತ್ರಿ? ಬೈಸ್ಕೊಳ್ಳೋದ್ ಬಿಟ್ರೆ ನಡೀರಿ. ನಿಮ್ ಮಗ ಅಭಿ ತುಂಬಾ ಬುದ್ಧಿವಂತ ಅದಕ್ಕೆ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಅನುಭವ ಇರೋ ತರ ಮಾತಾಡ್ತಿದ್ದಾನೆ. ದಿವ್ಯಾ ಮಾತ್ರ ನಿಂತರಾನೆ, ಎಷ್ಟು ಬೇಕೋ ಅಷ್ಟೇ ನಿಂತರನೇ ಮಾತಾಡ್ತಾಳೆ. ಏನಾದ್ರೂ ಮಕ್ಳಿಬ್ರು ಚಿನ್ನ ಅತ್ಗೆ. ಅವರೇ ನನ್ನ 2 ಕಣ್ಣು ಅದಕ್ಕೆ. ನನ್ನ ಹಳೆ ಜೀವನ ಏನೋ ನನಗೆ ಗೊತ್ತಿಲ್ಲದೆ ಇದ್ರು ನನ್ನ ಭವಿಷ್ಯ ಅವರೇ. ಮತ್ತೆ ಮಕ್ಳೇ ಅಲ್ವಾ ಅದಕ್ಕೆ ನಮ್ಮ ಆಸ್ತಿ. ನಮ್ ಕೇಶವ ನಮಗ್ ತುಂಬಾ ವರ್ಷ ಆದ್ಮೇಲೆ ಹುಟ್ಟಿದ ಮಗ. ಮದ್ವೆ ಆದ್ಮೇಲೆ ದೇವ್ರ ಕೃಪೆಯಿಂದ ಹುಟ್ಟದ. ಅವನಂತೂ ಪೂರ್ತಿ ಅವ್ರ ಅಪ್ಪನ ಹೋಲಿಕೆನೆ. ಆಹಾ, ನಮ್ ಯಜಮಾನ್ರಿಗೆ ಕೇಶವ ಅಂದ್ರೆ ತುಂಬಾ ಇಷ್ಟ ಅದ್ಗೆ. ಅದಕ್ಕೆ ಅಂತಾನೆ ಅವ್ರ ತಾತನ ಹೆಸರನ್ನೇ ಇಟ್ಟಿದ್ದಾರೆ. ನಮ್ ಯಜಮಾನ್ರು ದೇವ್ರ ತರ ಪೂಜೆ ಮಾಡೋರು ಒಬ್ರಿದ್ದಾರೆ ಅದಕ್ಕೆ. ನಮ್ ಯಜಮಾನ್ರ ಬಾಸ್ ಅವ್ರ ಹೆಂಡತಿ ಗಂಗಾ ಮೇಡಮ್ ಅಂತ. ಅವ್ರನ್ನ ನಾನು ಯಾವತ್ತೂ ನೋಡಿಲ್ಲ. ಆದ್ರೆ ನಮ್ಮ ಯಜಮಾನ್ರಿಗೆ ಅವರು ಅಂದ್ರೆ ತುಂಬಾ ಗೌರವ ಮರ್ಯಾದೆ. ಅವ್ರಿವಾಗಿಲ್ಲ, ಸತ್ ಹೋದ್ರು. ಅವ್ರಿವಾಗ ಬದುಕಿದಿದ್ರೆ ನಮ್ಮ ಕೇಶವನ್ನ ನೋಡಿ ಎಷ್ಟು ಖುಷಿ ಪಡ್ತಿದ್ರೋ ಏನೋ ಅಂತ ನಮ್ಮ ಯಜಮಾನ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಆದ್ರೆ ನಮ್ಗೆ ಅದೃಷ್ಟ ಇಲ್ಲ. ಅವ್ರಿಗೇನಾಯ್ತು? 7 ವರ್ಷದ ಹಿಂದೆ. ಬೇಡ ಬಿಡಿ, ಆ ವಿಷಯ ನೆನೆಸ್ಕೊಂಡ್ರೇನೆ ತುಂಬಾ ನೋವಾಗತ್ತೆ. ನೀವು ದುಃಖ ಪಡ್ತೀರಾ? ಏನಾದ್ರೂ ನಡೀಬಾರ್ದು ನಡೀತಾ? ಹೆಚ್ಚು ಕಮ್ಮಿ ಅಂತದ್ದೆ. ಅವರಿಗೆ ತುಂಬಾ ಅನ್ಯಾಯ ನಡೆದಿದೆ. ಆ ದುರ್ಘಟನೆಯಿಂದ ನಮ್ಮ ಯಜಮಾನ್ರ ಬಾಸ್ ಇನ್ನೂ ಆಚೆನೇ ಬಂದಿಲ್ಲ. ಅವ್ರಿಗೆ ಅವಾಗವಾಗ ಸಮಾಧಾನ ಮಾಡ್ತಿರ್ತೀನಿ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ. ಯಾಕೆ ಹೇಳ್ತಾರೆ ಹಾಗೆ? ಹೌದು, ನಿಮ್ ಕೆಲ್ಸದ ಬಗ್ಗೆ ಮಾತಾಡಿ ಅಂತ ಹೇಳಿದ್ದೆ ನಮ್ಮ ಯಜಮಾನ್ರಿಗೆ. ಮಾತಾಡಿದ್ರೋ ಇಲ್ವೋ ಫೋನ್ ಮಾಡಿ ಕೇಳ್ತೀನಿ ರೀ. ಅಯ್ಯೋ, ಇವಾಗ ಯಾಕೆ ಅದಕ್ಕೆ? ಅಯ್ಯೋ ನೀವ್ ಬೇರೆ, ಇದೆಲ್ಲ ಬೇಗ ಬೇಗ ನಡಿಬೇಕು. ಇಲ್ಲ ಅಂದ್ರೆ ನಮ್ಮ ಯಜಮಾನ್ರು ಮರ್ತು ಹೋಗ್ತಾರೆ. ಅಲ್ದೆ ಈಗ ನಮ್ಮ ಯಜಮಾನ್ರು ಆ ಮನೇಲೇ ಇದ್ದಾರೆ. ಸಾರ್ಗೇನೋ ಆ ಹುಡುಗಿ ನೆನ್ನೆ ಕಾಣಿಸಿದ್ರು. ಅಜ್ಜಿ ಕಲ್ಪನಾ ಅವ್ರಿಗೆ ಇವತ್ತು ಕಾಣಿಸಿದ್ರು. ಇದು ಕಾಕತಾಳಿನ ಇಲ್ಲ ರಾಮಕೃಷ್ಣ ಅವರು ಚಂದ್ರಿಕಾ ಅವರು ಹೇಳಿದಾಗೆ ಯಾವುದಾದ್ರೂ ಗ್ಯಾಂಗ್ ಪ್ಲಾನಾ? ಇಲ್ಲ, ಎಲ್ಲದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡು ಸಾರು ಮಕ್ಕಳ ವಿಷಯದಲ್ಲೂ ತಪ್ಪು ಮಾಡಲ್ಲ. ಸಾರ್ ಇಂಪ್ರೆಸ್ ಆಗಿದ್ದಾರೆ ಅಂದರೆ ಆ ಮಗು ಜಿನಿಯೂನಾಗೇ ಇರಬೇಕು. ಮಗುನ ನೋಡಬೇಕು ಅಂತ ಸಾರು ತುಂಬ ಇಂಟ್ರೆಸ್ಟ್ ಆಗಿದ್ದಾರೆ. ಹೇಗಾದ್ರೂ ಮಾಡಿ ಆ ಮಗುನ ಹಿಡಿಬೇಕು. ಅಂದ್ರೆ ಆ ಮಗು ಹೇಗಿರುತ್ತೋ ನೋಡಲೇಬೇಕು. ಈ ಟೈಮಲ್ಲಿ ಯಾರು? ಹೋಮ್ ಮಿನಿಸ್ಟರ್. ಹಲೋ ಮೀನಾಕ್ಷಿ, ನಿಮ್ಗಷ್ಟಕ್ಕೂ ಬುದ್ಧಿ ಇದ್ಯಾ? ನಿಮ್ಗಷ್ಟಕ್ಕೂ ಮನ್ಸಿದ್ಯಾ ಅಂತ ಕೇಳ್ತಿದ್ದೀನಿ. ಇದ್ದಿದ್ರೆ ಈಗ ಮಾಡ್ತಿದ್ರಾ? ನಾನೇನ್ ಮಾಡ್ದೆ? ಏನ್ ಮಾಡ್ಬೇಕಿತ್ತೋ ಅದ್ ಮಾಡಿಲ್ಲ. ಏನ್ ಮಾಡ್ಬೇಕು? ಮತ್ ಹೋದ್ರಾ? ನನಗ್ ಗೊತ್ತು ನಿಮ್ಗೆ ತುಂಬಾ ಮರವಿನ ಕಾಯಿಲೆ ಇದೆ.
ಈಗ ಮಾತಾಡಿ ನನ್ನನ್ನ ಸಾಯಿಸ್ಬೇಡ್ವೆ, ವಿಷಯ ಏನು ಅಂತ ಹೇಳು. ನಮ್ ಪಕ್ಕದ ಮನೆ ಜಾನಕಿ ಅವ್ರ ಕೆಲ್ಸಕ್ಕೋಸ್ಕರ ಮಾತಾಡಿ ಅಂತ ಹೇಳಿದ್ದೆ ಅಲ್ವಾ? ಹೇಳ್ದೆ, ಆದ್ರೆ ಮಾತಾಡಿದ್ರಾ? ಆ, ಆ, ಇನ್ನೂ ಇಲ್ಲ. ಯಾವಾಗ ಮಾತಾಡ್ತೀರಾ? ಟೈಮ್ ನೋಡ್ಕೊಂಡು. ಇವಾಗ್ಲೇ ಮಾತಾಡಿ. ಈಗ್ಲಾ? ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ವೇ? ಇಲ್ಲೂ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ. ನೀವ್ ಇವಾಗ್ಲೇ ಕೇಳ್ತೀರಾ ಅಷ್ಟೇ. ಇಲ್ಲ ಇಲ್ಲ, ಇವಾಗ್ಲೇ ನನಗೆ ಫೋನ್ ಮಾಡಿ ಕೆಲ್ಸ ಸಿಕ್ತು ಅಂತ ಹೇಳ್ತೀರಾ ಅಷ್ಟೇ. ಹಾ. ಮೀನಾಕ್ಷಿ ಮೀನಾಕ್ಷಿ ಇಟ್ಬಿಟ್ರು. ಪಾಪ, ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀರಾ? ನಿಮಗ್ ಗೊತ್ತಿಲ್ಲ ರೀ, ನಮ್ಮ ಯಜಮಾನ್ರಿಗೆ ಹೀಗೇನೆ ಹೇಳ್ಬೇಕು, ಇಲ್ಲ ಅಂದ್ರೆ ಅವ್ರು ಏನು ಮಾಡೋದೇ ಇಲ್ಲ. ನೋಡ್ತಾ ಇರಿ, ಇನ್ನು 15 ನಿಮಿಷದಲ್ಲಿ ಫೋನ್ ಮಾಡಿ ನಿಮಗ್ ಕೆಲ್ಸ ಸಿಕ್ತು ಅಂತ ಹೇಳ್ತಾರೆ. ದುಡ್ಡಿರೋರ್ನ, ಮಕ್ಕಳು ಇಲ್ದೇ ಇರೋರ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಹತ್ರಕ್ಕೆ ಮಕ್ಕಳನ್ನ ಕಳಿಸಿ ಅವರನ್ನ ಮಕ್ಕಳಿಗೆ ಹತ್ರ ಮಾಡಿ ಆಮೇಲೆ ದುಡ್ಡು ಡಿಮಾಂಡ್ ಮಾಡ್ತಿದಾರಂತೆ. ಇಲ್ಲಿ ನೋಡು, ನಾನು ಎಲ್ಲನೂ ವಿವರವಾಗಿ ತಿಳ್ಕೊಂಡಿದ್ದೀನಿ. ಸಿಟಿಲಿ ಇಂಥದ್ದು 2-3 ಘಟನೆ ನಡೆದಿದೆ. ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಿದೆ. ಪ್ಲಾನ್ ಅಲ್ಲ ಅಂದ್ರೆ ನೆನ್ನೆ ಜೈ ಕಾಣಿಸಿದ ಮಕ್ಳು ಇವತ್ ನಿಮಗ್ ಕಾಣಿಸೋದು ಅಂದ್ರೆ ಏನು? ವಾಟರ್ ತಗೊಳ್ಳಿ. ಸಾರ್ ಯಾವುದೋ ಯೋಚನೆಯಲ್ಲಿದ್ದಾರೆ. ಈ ಟೈಮಲ್ಲಿ ಜಾಬ್ ಬಗ್ಗೆ ಕೇಳೋದು ಕರೆಕ್ಟ್ ಅಲ್ವೇನೋ? ರಾಣಿ, ಸರ್, ಏನೋ ಹೇಳಬೇಕು ಅಂತ ಬಂದು ವಾಪಸ್ ಹೋಗ್ತಿದ್ಯಲ್ಲ, ಯಾಕೆ? ನನ್ನ ಮನಸ್ಸಲ್ಲಿರೋದು ನಿಮಗೆ ಗೊತ್ತಾಯ್ತು ಸರ್. ಮೊದಲಿಂದನೂ ನೆರಳಿನ ಹಾಗೆ ನನ್ನ ಹಿಂದೆನೇ ಇದೆಯಾ? ಇಷ್ಟು ಅರ್ಥ ಆಗಲ್ವ ನನಗೆ? ಪಕ್ಕದಲ್ಲಿದ್ದ ಮಾತ್ರಕ್ಕೆ ತಿಳ್ಕೊಬೇಕು ಅಂತ ಏನಿದೆ ಸರ್? ನಿಮ್ಮ ಮೇಡಮ್ ಪರಿಚಯ ಆಗೋಕ್ಕೂ ಮುಂಚೆ ನಾನು ಹಾಗೆ ಇರ್ತಿದ್ದೆ ನಾಣಿ. ಪಕ್ಕದವ್ರ ಬಗ್ಗೆ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಆದರೆ ಅವಳು ಬಂದಮೇಲೆ ಎಲ್ಲ ಬದಲಾಗೋಯ್ತು. ನನ್ನನ್ನು ಬದಲಾಯಿಸಿದ್ಲು. ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ ನಿಜವಾದ ಖುಷಿ ಇದೆ ಅಂತ ಹೇಳಿದ್ಲು. ಮನುಷ್ಯನ ಗುರಿ ಮನುಷ್ಯನ ಹಾಗೆ ಬದುಕೋದು ಅಂತ ತಿಳಿಸಿದ್ಲು. ಹೌದು ಸರ್, ಮೇಡಮ್ ಅವರು ನಿಜವಾಗ್ಲೂ ದೇವತೆ. ತುಂಬಾ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಕೇಳ್ದವ್ರಿಗೆ ಕೇಳ್ದೇದವರು ಕೂಡ ಸಹಾಯ ಮಾಡಿದ್ದಾರೆ. ಗಂಗನಲ್ಲಿರೋ ಆ ಕೇರ್ ಕ್ವಾಲಿಟಿನೇ ಆ ಚಿಕ್ಕ ಹುಡುಗಿನಲ್ಲಿ ನಾನು ನೋಡಿದ್ ನಾಣಿ. ನೀರು ಬೇಕು ಅಂತ ನಾನು ಕೇಳಲಿಲ್ಲ, ಅವಳೇ ತಂದು ಕೊಟ್ಲು. ಅಂತ ಒಳ್ಳೆ ಮಗು ಬಗ್ಗೆ ಅತ್ತೆ ಮಾವ ಕೆಟ್ಟದಾಗ ಹೇಳ್ತಿದ್ರೆ ನೋವಾಗುತ್ತೆ ನಾಣಿ. ಅವ್ರ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಸರ್. ಮನುಷ್ಯರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನೀವು ಯಾವತ್ತೂ ತಪ್ಪು ಮಾಡಲ್ಲ ಸರ್. ನನಗೂ ಆ ನಂಬಿಕೆನೇ ಇದೆ ನಾಣಿ. ಸರಿ ಬಿಡು, ಏನೋ ಕೇಳಬೇಕು ಅಂತ ಬಂದೆ. ದುಡ್ಡು ಬೇಕಿತ್ತಾ? ಅಯ್ಯೋ ಬೇಡ ಸರ್. ಮತ್ತೆ ಏನು ಬೇಕು? ಕೆಲಸ ಸರ್. ಆಲ್ರೆಡಿ ಮಾಡ್ತಿದ್ಯಲ್ಲ ನಾಣಿ. ನನಗಲ್ಲ ಸರ್, ಮೊನ್ನೆ ನಮ್ಮ ಮನೆಗೆ ಒಬ್ಬರು ಬಾಡಿಗೆಗೆ ಬಂದಿದ್ದಾರೆ ಸರ್. ಪಾಪ ಗಂಡ ಇಲ್ಲ, 2 ಮಕ್ಕಳಿದ್ದಾರೆ. ಹಳೇದೆಲ್ಲ ಮರ್ತೋಗಿದ್ದಾರೆ.